ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಲಾವಿನ ವಾಸನೆ ತರ ಬರ್ತಾ ಇದೆ ಅಲ್ವೇನಮ್ಮ? ನೋಡು, ಮೂಸ್ ನೋಡು. ನೋಡೋ, ನಾವಂತೂ ಪೂಜೆಗೆ ಹೋಗಿರೋದು. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಹೌದೌದು, ನಾವು ಹೋಗಿದ್ದು ಪೂಜೆಗೆ. ಭರ್ಜರಿ ಪೂಜೆ ಆಯ್ತು. ಅಯ್ಯ ಬಾವಾ, ಅದೇನು ಅವ್ರಿಗೆ ಹಂಗ್ ಬಿಡಿಸಿ ಬಿಡಿಸಿ ಹೇಳ್ತೀರಾ? ನಾವು ಇವರೆಲ್ಲರಿಗೋಸ್ಕರ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ, ಇವರು ನಮ್ಮನ್ನೇ ಅನುಮಾನದಿಂದ ನೋಡ್ತಾರೆ. ಏಯ್ ಇಡ್ಗಳೆ, ಐಶ್ವರ್ಯವಿಲ್ಲದ ಐಶ್ವರ್ಯ. ಓ ನೀರು ಇಲ್ಲ. ಸ್ವಾರ್ಥ ಇರೋರ್ ಮನೇಲಿದ್ದಾಗ ಇದನ್ನೆಲ್ಲ ನಾವು ಸಹಿಸ್ಕೋಬೇಕಾಗುತ್ತೆ. ಊಟ ನಿಂಗೆ ಹಸುವಾಗ್ತಿದೆ ತಾನೆ? ಈಗ ಊಟ ಮಾಡ್ಕೊ, ಆಮೇಲೆ ನಾನು ನಿನಗೆ ರುಚಿ ರುಚಿಯಾಗಿ ಪಾಯಸ ಮಾಡ್ಕೊಡ್ತೀನಿ. ಓ ಸೂಪರ್, ಹಾಗಾದ್ರೆ ಓಕೆ. ನಂಗೆ ಪಲಾವ್ಗಿಂತ ಪಾಯಸನೇ ಇಷ್ಟ. ಸರಿ ಆಯ್ತು, ಮಾಡ್ಕೊಡ್ತೀನಿ. ಬಾ, ಇವಾಗ ಊಟ ಮಾಡ್ಕೊ. ಬನ್ನಿ ಎಲ್ರು ಊಟ ಮಾಡ್ಕೊಳ್ಳಿ. ಇವಳು ನಿಜವಾಗ್ಲೂ ನನ್ನ ಮಗನ ಕಡೆ ಗಣಿಸಿಲ್ಲ ಅನ್ನೋದಾದ್ರೆ ಇವಳು ಕೆಲ್ಸ ಬಿಟ್ಟು ಮನೇಲಿರ್ಬೇಕು. ನನ್ನ ಮಗನ್ಗೆ ಜೊತೆಯಾಗಿ ನಿಲ್ತೀನಿ ಅನ್ನೋದಾದ್ರೆ ಇನ್ನು 3 ದಿನದಲ್ಲಿ ತನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ನನ್ನ ಮಗನ ಜೊತೆ ಮನೇಲಿದ್ದು ಅವನ ಜೊತೆಯಾಗಿರ್ಬೇಕು. ಅಳ್ಬೇಡವಲ್ಲ, ಸಮಾಧಾನ ಮಾಡ್ಕೋ. ಅಮ್ಮ ಹೇಗಿತ್ತು ನಿಂಗೆ ಗೊತ್ತಿರ್ತಾನೆ. ನನ್ಗೇನ್ ಅನ್ಯಾಯ ಮಾಡಿದೀನಿ? ಓದ್ಬೇಕು ಅನ್ನೋದು ನನ್ ಕನ್ಸು. ಓದಿ ಒಳ್ಳೆ ಕೆಲ್ಸ ತಗೋಬೇಕು ಅಂತ ಚಿಕ್ಕಲ್ಲಿಂದ ಕಷ್ಟಪಟ್ಟಿದೀನಿ. ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನನ್ನನ್ನ ಕಷ್ಟಪಟ್ಟು ಓದ್ತಿದ್ದಾರೆ. ಈಗ ನನ್ ಕೆಲ್ಸ ಬಿಡ್ಬೇಕು ಅಂದ್ರೆ ಅವ್ರ ಕನ್ಸುಗಳನ್ನೆಲ್ಲ ನಾನು ನೀರಲ್ಲಿ ಹೋಮ ಮಾಡಿದೀನಿ ಅಂತ ಅನ್ಸಲ್ವಾ? ಇಲ್ಲವರ, ನಿನ್ ಕೆಲ್ಸ ಬಿಡ್ಬೇಡ. ಅಮ್ಮನ್ ಮಾತು ಕೇಳ್ಬೇಡ. ನಿನ್ ಜೊತೆ ನಾನಿರ್ತೀನಿ. ಅಮ್ಮ ಅದೇನ್ ಮಾಡ್ತಾಳೋ ನಾನು ನೋಡ್ತೀನಿ. ಬೇಕಿದ್ರೆ ನಾನು ಅಮ್ಮನ ಹತ್ರ ಒಂದ್ಸಲಿ ಮಾತಾಡ್ತೀನಿ. ಈ ಕೆಲ್ಸ ನನ್ನೊಬ್ಳು ಕನ್ಸಲ್ಲ. ನಾನ್ ಚೆನ್ನಾಗಿ ಓದ್ಬೇಕು ಅಂತ, ನನ್ ಕಾಲ್ ಮೇಲೆ ನಾನು ನಿಂತ್ಕೊಬೇಕು ಅಂತ ನನ್ನ ಅಣ್ಣ ಅವ್ನ ಹೈಯರ್ ಸ್ಟಡೀಸ್ ನ ಬಿಟ್ಟು ನನ್ನ ಚೆನ್ನಾಗಿ ಓದ್ತಿದ್ದಾರೆ. ನಮ್ಮ ಮನೆಯವರೆಲ್ಲ ಎಷ್ಟು ತ್ಯಾಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಪ್ರೀತಿಸ್ತಿದ್ದೀನಿ ಅಂದಾಗ ಅದನ್ನು ಒಪ್ಕೊಂಡಿದ್ದಾರೆ. ನೀನ್ ನನ್ನನ್ನ ಮುಂದೆ ಓದಿಸ್ತೀನಿ ಅಂದಾಗ ಅವ್ರು ಖುಷಿ ಪಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ನನ್ ಕೆಲ್ಸ ಬಿಟ್ರೆ ನನ್ ಜೀವನಕ್ಕೆ ಏನ್ ಅರ್ಥ ಇದೆ ಹೇಳಿ? ವರ, ನೀನ್ ಯಾಕೆ ಕೆಲ್ಸ ಬಿಡ್ತೀಯ ವರ? ಎಷ್ಟೋ ಜನ ಹೆಣ್ಮಕ್ಳು ಓದ್ತಾರೆ ಅಂದ್ರೆ ಬೇಡ ಅಂತಾರೆ. ಅಂಥದ್ರಲ್ಲಿ ನೀನು ಓದಿ ಕೆಲ್ಸ ತಗೊಂಡಿದ್ಯಾ. ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೆರಿಟ್ ಅಲ್ಲಿ ಪಾಸ್ ಆಗಿ ದೊಡ್ಡ ಕೆಲಸ ಪಡ್ಕೊಂಡಿದ್ಯಾ. ವರ, ಈ ಕೆಲಸ ನಿಂಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು. ಎಷ್ಟೋ ಜನರ ಮೀರಿ ಬುದ್ಧಿವಂತಿಕೆಯಲ್ಲಿ ಗೆದ್ದಿದ್ಯಾ. ತಲೆ ಕೆಡ್ಸ್ಕೊಂಬೇಡವರ. ಅಮ್ಮ ಹೇಳ್ತಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನ್ ಕೆಲಸ ಕಳ್ಕೊಳ್ಳೋದಿಕ್ಕೂ ನೀನ್ ಕೆಲಸ ಬಿಡೋದಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲವರ. ನೋಡು, ನೀನು ಹೇಗೆ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ಯೋ ಅದೇ ರೀತಿ ನಾನು ನಿನ್ ಜೊತೆ ಇರ್ತೀನಿ. ಶ್ರಾವಣಿ ಮೇಡಮ್ ಅವರೇ, ಮನೇಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಯಾವುದಕ್ಕೂ ಯಜಮಾನ್ರ ಹತ್ರ ಒಂದು ಮಾತು ಹೇಳಿದ್ರೆ ಎಲ್ಲ ಸರಿ ಹೋಗ್ತಿತ್ತೋ ಏನೋ. ಇಲ್ಲ ಅದಕ್ಕೆ ಈಗಾಗಲೇ ಅಪ್ಪನ ಹೆಸರು ಮೀಡಿಯಾದಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಚರ್ಚೆಯಲ್ಲಿದೆ. ಇಂಥ ಟೈಮಲ್ಲಿ ನಾವು ಅವ್ರ ಹೆಸರನ್ನ ಉಪಯೋಗಿಸ್ಕೊಂಡ್ರೆ ತಪ್ಪಾಗುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಇದನ್ನೆಲ್ಲ ನಾವು ನೋಡ್ಕೋತೀವಿ. ಮೇಡಮ್, ನಂಗೆ ಆಲ್ರೆಡಿ ಟೈಮ್ ಆಯಿತು. ಯಜಮಾನ ಜೊತೆ ಸದ್ನಕ್ಕೆ ಹೋಗ್ಬೇಕು.
ಹೊರಟು ಬರ್ತೀನಿ. ಸರಿ ಸುಬ್ಬು, ಹುಷಾರಾಗಿ ಹೋಗ್ಬಿಟ್ಟ. ಸರಿ, ನಿಮಗೇನೇ ತೊಂದರೆ ಆದರೂ ನನಗೆ ಫೋನ್ ಮಾಡಿ ಆಯಿತಾ? ನೀನೇನು ಟೆನ್ಷನ್ ತಗೋಬೇಡ, ನಾನಿದ್ದೀನಲ್ವಾ, ನಾನು ಇದನ್ನ ನೋಡ್ಕೋತೀನಿ. ನೀನು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಾ. ಶ್ರಾವಣಿಮ್ಮ, ಇವತ್ತು ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು, ಮನೆ ಶಿಫ್ಟಿಂಗ್ ಇದೆ ಅಂತೆ, ಲಗೇಜಸ್ ಎಲ್ಲ ತುಂಬ ಇದೆ ಅಂತೆ, ಅದಕ್ಕೆ ನನ್ನ ಕರೆದಿದ್ದಾರೆ. ನಾನು ಹೋಗಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ ಶ್ರಾವಣಿಮ್ಮ. ಸರಿ ಮಾವ, ಹೋಗ್ಬಿಟ್ಟು ಬನ್ನಿ. ಲೋ ಮಗನೇ, ಸದನಕ್ಕೆ ಲೇಟ್ ಆಗ್ತದೆ ಕಣೋ, ನಡಿ. ಹೂನಪ್ಪ, ನಡಿ ಬಂದೆ. ಬರ್ತೀನಿ ಮೇಡಮ್, ಬಂದಿದ್ದೆ. ನಮ್ಮ ಸುಬ್ಬುಗೆ ಎಷ್ಟೇ ಲೇಟ್ ಆಗಿದ್ರು ನಿಮ್ಮನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ ಅನ್ಸುತ್ತೆ. ಧನು, ಬಾಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇದೇನಮ್ಮ ಇದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ಯಾ? ಆ ಕಾಂತಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗಿದ್ರಲ್ವಾ, ಮನೆಗೇನು ಕೆಟ್ಟದಾಗದೆ ಇರಲಿ ಅಂತ ನಾವಾರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ, ಅದರಿಂದ ಒಳ್ಳೇದಾಗುತ್ತೆ. ಸರಿ ಕಣಮ್ಮ. ಶ್ರಾವಣಿಮ್ಮ, ನೀವು ಬನ್ನಿ. ಪರವಾಗಿಲ್ಲ ಅತ್ತೆ, ನನಗೆ ಅಡುಗೆ ಕೆಲಸಗಳಿದೆ, ನೀವು ಹೋಗ್ಬಿಟ್ಟು ಬನ್ನಿ. ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲರೂ ಸೇರಿ ಅಡುಗೆ ಮಾಡೋಣ, ಬನ್ನಿ. ನೀವು ಹೋಗಿ ಬನ್ನಿ, ನೀವು ಹೋಗಿ ದೇವ್ರ ಹತ್ರ ಕೇಳ್ಕೊಂಡ್ರೆ ಸಾಕು. ನೀವು ಕೇಳ್ಕೊಳ್ಳೋದು ನಮ್ಮ ಬಗ್ಗೆನೆ ಅಂತ ನನಗೆ ಗೊತ್ತು. ಸರಿ ಶ್ರಾವಣಿಮ್ಮ. ಧನು, ಬಾಮ್ಮ, ಬೇಗ ಹೋಗ್ಬಿಟ್ಟು ಬರೋಣ, ಲೇಟಾಗಿ ಬಿಡುತ್ತಿಲ್ಲ ಅಂದ್ರೆ. ಆಹಾ, ಇದೇ ಒಳ್ಳೆ ಸಮಯ. ಆ ಹಾಲ್ ಮಾರೋಳಿಗೆ ವಿಷಯ ತಲುಪಿಸ್ಬಿಡ್ತೀನಿ. ಹಾಲು ಮಾರೋಳು. ಹೇಳಕ್ಕಂತಮ್ಮ. ಮೇಡಮರೇ, ನೋಡಿ, ಈ ಮನೇಲಿರೋರೆಲ್ಲ ಒಂದೊಂದು ಕಡೆ ಒಂದೊಂದು ದಿಕ್ಕಿಗೆ ಒಂದೊಂದು ಕೆಲಸದ ಮೇಲೆ ಹೋಗಿದ್ದಾರೆ. ಈಗ ಮನೆಯಲ್ಲಿ ಇರೋದು ಆ ಭತ್ತದ ಗಡ್ಡಿ ಮಾತ್ರ. ಅದೇನೋ ಕೆಲಸ ಮಾಡ್ತೀನಿ ಅಂದ್ರಲ್ಲ, ಎಲ್ಲರನ್ನೂ ಒಂದೊಂದು ಕಡೆ ಲಾಕ್ ಅಂತ ಆ ವಿಷಯ ಮುಟ್ಸಿದ್ದೀನಿ. ಕೆಲಸ ನೀವು ಮಾಡಿಪ್ಪ. ವೆರಿ ಗುಡ್ ಕಾಂತಮ್ಮ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀಯ. ಮಿಕ್ಕಿದ್ ಏನೇ ಇದ್ರು ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಹಾಲ್ ಮಾರೋಳೆ.